ಹಲೋ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಸಾಬುದಾನ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಎಲ್ಲರೂ ಮಾಡ್ತಾರೆ ಸಾಬುದಾನ ವಡೆ, ಆದರೆ ನಾನಿಲ್ಲೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಆಲೂಗೆಡ್ಡೆನ ಒಂದೆರಡು ದೊಡ್ಡ ಆಲೂಗೆಡ್ಡೆನ ಬೇಯಿಸೋಕ್ಕಿಟ್ಟಿದ್ದೀನಿ. ಆ ಬೇಯೋಷ್ಟರಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಇದನ್ನು ಸುಮಾರು ಒಂದು 3/4% ಹುರ್ಕೋತೀನಿ. ತುಂಬ ಹುರಿಯೋದು ಬೇಡ, ಹಸಿದು ಬೇಡ. 3/4% ಹುರಿದು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೊಂದು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕಿದ್ದೀನಿ. 1 ಕಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಹಸಿಮೆಣಸಿನ್ಕಾಯಿ, ಆಮೇಲಿಂದ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ನೀರು ಇಷ್ಟನ್ನು ಹಾಕ್ಬಿಟ್ಟು ನಾನಿಲ್ಲಿ ಚಟ್ನಿ ಮಾಡ್ಕೊಂಬರ್ತಾಯಿದ್ದೀನಿ. ಈಗ ಚಟ್ನಿ ಆಗಿದೆ. ಇದಕ್ಕೆ ಈ ಥರ ಕಾಯಿ ಚಟ್ನಿ ಏನಾದರೂ ಮಾಡ್ಕೊಬೋದು, ಪುದೀನ ಚಟ್ನಿ ಅಥವಾ ಟೊಮಟೊ ಸಾಸ್ ಯಾವ್ದು ಜೊತೆ ಬೇಕಾದ್ರೂ ತಿಂದರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಗಂಟೆ ಮುಂಚೆಗೆ ನಾನು ಇಲ್ಲಿ ಸಬ್ಬಕ್ಕಿನ ನೆನೆಹಾಕಿದ್ದೆ. ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿ ನೆನೆಹಾಕಬೇಕು. ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗಬಾರ್ದು. ಅಷ್ಟು ನೆನೆಹಾಕಿದ್ದೆ. ಈಗ ನೋಡಿ ಚೆನ್ನಾಗಿ ನೆಂದಿದೆ. ಇದು ಉದುರುವಾಗಿ ಬಂದಿದೆ. ಈ ಥರ ನೆನೆಹಾಕೋದ್ರಿಂದ ಉದುರುವಾಗಿ ಬರುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈಗ ನಾನು ಇದನ್ನು ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ, ಚೆನ್ನಾಗಿ ನೆಂದಿರೋಂಥ ಸಬ್ಬಕ್ಕಿನ. ಈಗ ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ನಮ್ಮದು ಅದು ಗ್ಯಾಸ್ನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ರುಬ್ಬು ಹಾಕೋಬೋದು, ಆ ಥರ ಹಾಕೋಬೋದು. ನಾನು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಓಮ್ ಕಾಳನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನೇ ಹೇಳಿದ್ದು ನಾನು, ಓಮ್ ಕಾಳು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕನ್ನು ಅವಾಯ್ಡ್ ಮಾಡುತ್ತೆ. ಆಮೇಲೆ ಜೀರ್ಣಶಕ್ತಿ ಚೆನ್ನಾಗಿ ಮಾಡುತ್ತೆ. ಇದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಓಮನ್ನು ಹಾಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಅದಕ್ಕಾಗಿ ನಾನು ಓಮನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಬೇಯೋದಕ್ಕೆ ಇಟ್ಟಿರೋಂಥ ಆಲೂಗೆಡ್ಡೆ ಸಹ ಬೆಂದಿದೆ. ಈಗ ಮೇಲ್ಗಡೆ ಸಿಪ್ಪೆ ತೆಗೆದು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ನೀರೇನು ಸೇರ್ಸೋದು ಬೇಡ. ಇದನ್ನು ಹಾಗೆ ನಾನು ಹುರಿದಿಟ್ಕೊಂಡಿರೋಂಥ ಕಡಲೆಬೀಜನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೀಜದ ಪುಡಿ ಅಷ್ಟೇ, ಜಾಸ್ತಿ ನುಣ್ಣಗೂ ಬೇಡ, ತುಂಬ ಇದನ್ನು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಬೀಜದ ಪುಡಿನೂ ಹಾಕ್ಕೊಂಡು ನಾನು ಈಗ ಕಲಿಸ್ಕೊತಾ ಇದ್ದೀನಿ. ನೀರಿನ ಅವಶ್ಯಕತೆಯೂ ಬೇಕಾಗಲ್ಲ ಇದಕ್ಕೆ, ಇದರಲ್ಲೇ ಸಾಕು ಕಲಿಸ್ಕೊಬೋದು. ಈ ಥರ ಎಲ್ಲ ಚೆನ್ನಾಗಿ ಆಲೂಗೆಡ್ಡೆ, ಆಮೇಲೆ ಕಡಲೆಬೀಜದ ಪುಡಿ, ಆಮೇಲೆ ಸಾಬುದಾನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದು ಕೈಯಲ್ಲಿ ಉಂಡೆ ಕಟ್ಟಿದರೆ ಉಂಡೆ ಥರ ಬರಬೇಕು. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ನೀರೇನು ಹಾಕಿಲ್ಲ ನಾನು, ಇಷ್ಟೆಲ್ಲ ಕಲಿಸಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ. ಇಷ್ಟೇ ಸಾಕು ಅನಿಸುತ್ತೆ. ಈ ಥರ ನೋಡಿ ಉಂಡೆ ಕಟ್ಟೋಕ್ಕೆ ಬರಬೇಕು. ಈಗ ನಾನು ಎಣ್ಣೆನ ಕಾಯೋದಕ್ಕೆ ಇಡ್ತೀನಿ ಸ್ಟವ್ ಮೇಲೆ. ಎಣ್ಣೆ ಕಾಯೋಷ್ಟರಲ್ಲಿ ನಾನು ಇವನ್ನೆಲ್ಲನ ವಡೆಗಳ ಆಕಾರವಾಗಿ ಮಾಡಿಟ್ಕೊಳ್ತೀನಿ. ಈಗ ನಾವು ಸ್ವಲ್ಪ ದಪ್ಪವಾಗಿ ಮಾಡಬೇಕು. ನಾವು ಕಡಲೆಬೇಳೆ ವಡೆ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು. ತೆಳ್ಳ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಕಡಲೆಬೇಳೆ ವಡೆಗಿಂತ ಸ್ವಲ್ಪ ದಪ್ಪ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲೇ ಶೇಪ್ ಮಾಡ್ಕೊಬೋದು. ಮಾಡಿಕೊಂಡು ಒಂದು ಸೈಡಿಗೆಲ್ಲ ತಟ್ಟೆಗೆ ಇಟ್ಕೊಂಡ್ರೆ ಒಂದು ಸತಿ ಡ್ರೀ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ಸೈಜು ನೀವು ಎಷ್ಟು ದೊಡ್ಡ ಸೈಜ್ ಆದರೂ ಮಾಡ್ಕೊಳ್ಳಿ, ದಪ್ಪ ಮಾತ್ರ ಇಷ್ಟೇ ಇರಲಿ. ಈಗ ನಾನೆಲ್ಲನೂ ಕೈಯಿಂದ ಈ ಥರ ವಡೆ ಆಕಾರವಾಗಿ ತಟ್ಟಿಬಿಟ್ಟು ನಾನೊಂದು ಪ್ಲೇಟ್ಗೆ ಎಲ್ಲ ಇಟ್ಕೊಂಡಿರೋಂಥದ್ದು ಎಣ್ಣೆಗೆ ಹಾಕಿ ನಾನು ಡೀಪ್ ಫ್ರೈ ಮಾಡ್ತೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿದೆ. ಈಗ ಕಾದಿರೋಂಥ ಎಣ್ಣೆಗೆ ನಾನು ಇವನ್ನ ಒಂದೊಂದನ್ನೇ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎರಡೂ ಕಡೆ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕು. ಇದು ಉರಿ ಅಷ್ಟೇ, ಸ್ವಲ್ಪ ಸಿಮ್ಮಲ್ಲಿ ಇರಬಾರ್ದು, ಸ್ವಲ್ಪ ಜೋರೂ ಇರಬಾರ್ದು, ಮೀಡಿಯಮ್ ಉರಿ ಇಟ್ಕೋಬೇಕು. ಯಾಕಂದರೆ ಜೋರು ಇಟ್ಬಿಟ್ರೆ ಅದು ಬೇಯೋದಿಲ್ಲ, ಸೀದ್ಬಿಡುತ್ತೆ. ಸಿಮ್ಮಲ್ಲಿಟ್ಟರೆ ಎಣ್ಣೆ ಜಾಸ್ತಿ ಎಳೆಯುತ್ತೆ. ಹಾಗಾಗಿ ಆದರೂ ಇದು ಸಾಬುದಾನ ಸ್ವಲ್ಪ ಎಣ್ಣೆ ಜಾಸ್ತಿನೇ ಎಳೆಯುತ್ತೆ. ಇದು ಅತಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಯಾವಾಗನ ಬೇಕು ಅಂದಾಗ ಒಂದು ಟೈಮ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಮಕ್ಕಳು ಕೇಳಿದರು ಅಂತ ಹೇಳ್ಬಿಟ್ಟು ನಾನು ಕೂಡ ಮಾಡಿದ್ದೆ. ಈಗ ಎರಡೂ ಕಡೆ ಈ ಥರ ಬೇಯಿಸ್ಕೊಬೇಕು ಮೀಡಿಯಮ್ ಉರಿನಲ್ಲಿ. ಬೇಯಿಸ್ಕೊಂಡಾಗ ಒಳಗಡೆ ಸಾಫ್ಟಾಗಿ, ಮೇಲ್ಗಡೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಾಬುದಾನ ವಡೆ. ಈಗ ಈ ಥರ ಎರಡೂ ಕಡೆ ನಾವು ಡೀಪ್ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ತೆಗೆದು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಲಸಿಟ್ಕೊಂಡಿರೋಂಥ ಎಲ್ಲನೂ ಇದೇ ಥರ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ಮಾಡಿರೋಂಥ ವಡೆಗಳನ್ನು ಸ್ವಲ್ಪ ಟಿಶ್ಯೂ ಪೇಪರ್ಗೆ ಹಾಕಿ ಸ್ವಲ್ಪ ಎಣ್ಣೆನ ಒತ್ತಿ ತೆಗೆದುಬಿಟ್ಟು ಆಮೇಲೆ ತಿಂದು ಚೆನ್ನಾಗಿರ್ತದೆ ಡಯಟು ಮಾಡೋ ಅಂಥವ್ರು. ಯಾಕಂದರೆ ಸಾಬುದಾನ ಸ್ವಲ್ಪ ಎಣ್ಣೆ ಎಳೆಯುತ್ತೆ. ಹಾಗಾಗಿ ಇದೇನು ಆರೋಗ್ಯ ಅಷ್ಟೊಂದು ಒಳ್ಳೆಯದಲ್ಲ. ಆದ್ರೂ ಬಾಯಿ ರುಚಿಗೆ ಒಂದು ಸತಿ ಆದರೂ ಮಾಡ್ಕೊಂಡು ತಿನ್ಬೋದಲ್ವ. ಹಾಗಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಶುಂಠಿ ಮತ್ತು ಸೋಂಪು ಕಾಳನ್ನು ಬಳಸಿದ್ದೀನಿ. ಶುಂಠಿ ಮತ್ತು ಸೋಂಪು ಕಾಳು ಹಾಕೋದ್ರಿಂದ ಇದು ಆಲೂಗಡ್ಡೆ ಸ್ವಲ್ಪ ಗ್ಯಾಸ್ ಹೋದು, ಹಾಗಾಗಿ ಗ್ಯಾಸನ್ನು ಅವಾಯ್ಡ್ ಮಾಡುತ್ತೆ. ಆಮೇಲೆ ನಮಗೆ ಡೈಜೆಷನ್ನು ಚೆನ್ನಾಗಾಗುತ್ತೆ. ಎಣ್ಣೆ ಎಲ್ಲ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಅವೆರಡೇ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿರೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ಒಂದು ಸತಿ ತಿನ್ನೋದ್ರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. 1, 2, 3 ತಿನ್ಬೋದು, ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ.
ಊಟಕ್ಕೆ ನೆನೆಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡಿದ್ದೀನಿ. ಈಗ ನೋಡಿ ಈಗೆಲ್ಲನೂ ನಾನು ಮಾಡಿರೋಂಥದ್ದನ್ನೆಲ್ಲ ಮಾಡಿ ಎತ್ತಿಟ್ಕೊಂಡು ಈಗ ನಾನು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಇದು ಕಾಯಿ ಚಟ್ನಿ ಜೊತೆನಾದರೂ ಸರ್ವ್ ಮಾಡ್ಕೊಬೋದು, ಇಲ್ಲಾಂದರೆ ಪುದೀನ ಚಟ್ನಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಟೊಮಟೊ ಸಾಸ್ ಜೊತೆನೂ ಚೆನ್ನಾಗಿರುತ್ತೆ. ಯಾವ್ದು ಬೇಕೋ ಅದು ಮಾಡಿಕೊಂಡು ನೀವು ತಿನ್ಕೊಬೋದು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ, ಮೇಲ್ಗಡೆ ಎಲ್ಲ ಗರಿಗರಿಯಾಗಿ ಬಂದಿದೆ, ಒಳಗಡೆ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಈ ಥರನ ನಾವು ಊಟಕ್ಕೆ ಜೊತೆನಾದ್ರೂ ಬಳಸ್ಕೊಬೋದು, ಇಲ್ಲಾಂದರೆ ಟೀ ಟೈಮ್ ಜೊತೆನಾದರೂ ತಿನ್ಬೋದು. ಯಾರಾದರೂ ಗೆಸ್ಟ್ಗಳು ಬಂದಾಗಾದ್ರೂ ಈ ಥರ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ ಅಂತಂದೇಳ್ಬಿಟ್ಟು ಮಾಡಿದ್ದಿದ್ದೀನಿ ನಾನು ಕೂಡ. ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಯಾವುದಾದ್ರೂ ಅಡುಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಮಾಡಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಆದಷ್ಟು ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನು ಹಾಕಿದ್ದೀನಿ. ನೀವು ಕೂಡ ನನ್ನ ಚಾನಲ್ನ ಒಂದು ಸಲ ಸರ್ಚ್ ಮಾಡಿ ನೋಡಿ, ಫಾಲೋ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ.